ಸ್ಯಾಂಡಲ್ವುಡ್ ನಿರ್ದೇಶಕ ಎಸ್ ನಾರಾಯಣ್ ಪತ್ನಿ ಭಾಗ್ಯವತಿ ಮತ್ತು ಪುತ್ರ ಪವನ್ ವಿರುದ್ಧ ಸೊಸೆ ಪವಿತ್ರ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ದಾರೆ. ಪವಿತ್ರ ದೂರು ಆಧರಿಸಿ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಸ್ ನಾರಾಯಣ್ ಮತ್ತು ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಜೊತೆ ಪವಿತ್ರ ಮದುವೆ ನಡೆದಿತ್ತು. ಮದುವೆ ವೇಳೆ ವರದಕ್ಷಿಣೆ ಕೊಟ್ಟರು ಹೆಚ್ಚಿನ ಹಣಕ್ಕೆ ಒತ್ತಾಯಿಸುತ್ತಿದ್ದಾರೆ ಅಂತ ಪವಿತ್ರ ಆರೋಪಿಸಿದ್ದಾರೆ. ಮದುವೆಯಲ್ಲಿ 1 ಲಕ್ಷ ಮೌಲ್ಯದ ಉಂಗುರ, ಮದುವೆ ಖರ್ಚು ಮಾಡಿದ್ರು. ಪತಿ ಪವನ್ ಕೆಲಸವಿಲ್ಲದೆ ಮನೆಯಲ್ಲಿಯೇ ಇದ್ದರೆ ತಾನೇ ಕೆಲಸ ಮಾಡಿ ಮನೆ ನಡೆಸುತ್ತಿದ್ದೇನೆ ಎಂದಿರುವ ಪವಿತ್ರ ಇಷ್ಟೆಲ್ಲ ಮಾಡಿದ್ರು ನನ್ನನ್ನ ಮನೆಯಿಂದ ಹೊರಹಾಕಿದ್ದಾರೆ ಅಂತ ದೂರಿದ್ದಾರೆ. ಪವಿತ್ರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಎಸ್ ನಾರಾಯಣ್ ಪವಿತ್ರ ಮಾಡಿದ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ಸಮಾಜಕ್ಕೆ ವರದಕ್ಷಿಣೆ ಪಿಡುಗು ತೊಲಗಿಸಬೇಕು ಅಂತ ಸಿನಿಮಾ ಮಾಡಿದವನು, ಸಂದೇಶ ಕೊಟ್ಟವನು. ನನ್ನ ಕುಟುಂಬದಲ್ಲಾಗ್ಲಿ ನನ್ನ ಪರಂಪರೆಯಲ್ಲಾಗ್ಲಿ ಇವೆಲ್ಲ ಖಂಡಿತ ಸಾಧ್ಯನೇ ಇಲ್ಲ. ಅವರೇ ದುಡ್ಡು ಸಾಕ್ತೀನಿ ಅನ್ನೋಂತ ಮಾತು ಹೇಳಿದ್ರು. ಹೌದು, ಪಾಪ ನಾವೆಲ್ಲ ಕೈಕಾಲು ಮುರ್ಕೊಂಡು ಮೂಲೆಯಲ್ಲಿ ಕೂತಿದೀವಿ. ಎಲ್ಲರಿಗೂ ಅವರೇ ಸಾಕ್ತಿದ್ದಾರೆ, ನಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಪಾಪ. ಇದ್ದಾಗಲೇ ಈ ನಮೂನೆ ಬಾಲ ಬಿದ್ದವರು 50% ಆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಕ್ಕಾಗುತ್ತಾ? 5% ಇದ್ದಾಗಲೇ ಈ ನಮೂನೆ ಬಾಲ ಬಿಚ್ಚಿದವರು 50% ಆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕೋಕೆ ಆಗುತ್ತಾ? ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಿದ್ದನ್ನ ಖಂಡಿಸಿ ಎಂಎಲ್ಸಿ ಸಿಟಿ ರವಿ ಆಡಿದ ಮಾತುಗಳಿವು. ಸಿಟಿ ರವಿ ಹೇಳಿದ್ದ ಇದೇ ಮಾತುಗಳನ್ನ ದ್ವೇಷ ಭಾಷಣ ಅಂತ ಪರಿಗಣಿಸಿ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ, ಪೊಲೀಸರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತಾರೆ ಎಂದಿದ್ದಾರೆ. ದ್ವೇಷ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಾದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಂಎಲ್ಸಿ ಸಿಟಿ ರವಿ, ನೀವು 100 ಎಫ್ಐಆರ್ ಮಾಡಿದ್ರೂ ನಾನು ಎದುರಿಸಿದ್ದೇನೆ. ನನಗೆ ಯಾವುದೇ ಹೆದರಿಕೆ ಇಲ್ಲ. ಹಿಂದುತ್ವದ ಸಲುವಾಗಿ ನಾನು ರಾಜಕಾರಣಕ್ಕೆ ಬಂದಿದ್ದೇನೆ ಎಂದಿದ್ದಾರೆ. ಎಫ್ಐಆರ್ ನನಗೆ ಹೊಸತೇನಲ್ಲ. ನನ್ನ 14ನೇ ವಯಸ್ಸಿದ್ದಾಗಲೇ ಮೊದಲ ಎಫ್ಐಆರ್ನ ನಾನು ಹಾಕಿಸ್ಕೊಂಡಿದ್ದೆ. ಆವಾಗಿನ್ನೂ ನಾನು ಮೈನರ್. ಹಾಗಾಗಿ ಕೇಸು ಎಫ್ಐಆರ್ ಹೊಸತೇನಲ್ಲ. ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಸಮಾಜ ಕೊಡುತ್ತೆ ಅಂತ ಹೇಳಿದ್ದನ್ನು ಎಫ್ಐಆರ್ ಹಾಕ್ತೀರಾ? ನನಗೇನು ಹೆದರಿಕೆ ಇಲ್ಲ. ಹಿಂದೂ ಸಮಾಜದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ, ರಾಷ್ಟ್ರದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ. ಇನ್ನೇನು 100 ಎಫ್ಐಆರ್ ಹಾಕಿರೂ ಎದುರಿಸ್ತೇವೆ. ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯ ಬಂಧನ ಪ್ರಕರಣ ಸಂಬಂಧ ಗಿರೀಶ್ ಮಟ್ಟಣ್ಣನವರ್ ಹಾಗೂ ಜಯಂತ್ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದರು. ವಿಚಾರಣೆಗೆ ತೆರಳುವ ಮುನ್ನ ಮಾತನಾಡಿದ ಜಯಂತ್, ಕಾನೂನಿನ ಅರಿವಿಲ್ಲದೆ ಏನಾದರೂ ತಪ್ಪು ಮಾಡಿದ್ರೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳಿದರು. ಸರ್, ಕಾನೂನು ಅರಿವಿಲ್ಲದೆ ಏನೋ ನಾವು ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಅದು ಗೊತ್ತಾಗಬೇಕು, ಮುಂದಕ್ಕೆ ಗೊತ್ತಾಗಬೇಕು. ನನಗೂ ಏನೋ ಗೊತ್ತಾಗ್ತಾ ಇಲ್ಲ ಅದರ ವಿಷಯ ಏನಂತ. ಅದು ಕಾನೂನು. ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ಅಪಪ್ರಚಾರ ಆರೋಪ ಪ್ರಕರಣ ಸಂಬಂಧ ಪ್ರಕರಣದಲ್ಲಿ ಯೂಟ್ಯೂಬರ್ಗಳಾದ ಮನಾಫ್ ಮತ್ತು ಅಭಿಷೇಕ್ಗೆ ಎಸ್ಐಟಿ ವಿಚಾರಣೆಯಿಂದ ರಿಲೀಫ್ ಸಿಕ್ಕಿದೆ. ಮನಾಫ್ ಮತ್ತು ಅಭಿಷೇಕ್ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿರುವ ಎಸ್ಐಟಿ ಮತ್ತೆ ನೋಟಿಸ್ ಕೊಟ್ಟರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದೆ. ಅಭಿಷೇಕ್ಗೆ ಒಟ್ಟು 7 ದಿನ ವಿಚಾರಣೆ ನಡೆಸಲಾಗಿದೆ. ಮನಾಫ್ಗೆ 3 ದಿನ ವಿಚಾರಣೆ ನಡೆಸಲಾಗಿದೆ. ಇನ್ ಕ್ಯಾಮೆರಾ ಮೂಲಕ ಇಬ್ಬರ ಹೇಳಿಕೆ ದಾಖಲಿಸಿಕೊಂಡಿರುವ ಎಸ್ಐಟಿ ಅಭಿಷೇಕ್ನ 2 ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಕ್ಯಾಮೆರಾವನ್ನು ವಶಕ್ಕೆ ಪಡೆದಿದ್ದಾರೆ. ಮನಾಫ್ನ ಯಾವುದೇ ವಸ್ತು ವಶಕ್ಕೆ ಪಡೆದಿಲ್ಲ. ರಾಜ್ಯ ಸರ್ಕಾರ ನಟ ದಿವಂಗತ ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದೆ. ನಟಿ ಬಿ ಸರೋಜಾ ದೇವಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಇದಲ್ಲದೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಮರಣೋತ್ತರ ಭಾರತ ರತ್ನ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ಗೆ ಇತ್ತೀಚೆಗೆ ನಾಮನಿರ್ದೇಶನಗೊಂಡಿದ್ದ ಶಿವಕುಮಾರ್, ರಮೇಶ್ ಬಾಬು, ಆರತಿ ಕೃಷ್ಣ ಮತ್ತು ಜಕ್ಕಪ್ಪನವರ ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ನೂತನ ಸದಸ್ಯರಿಗೆ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸುವ ಬಗ್ಗೆ ಸುಗ್ರೀವಾಜ್ಞೆ ಜಾರಿ ಮಾಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಈ ಸಂಬಂಧ ಪ್ರತಿಕ್ರಿಯಿಸಿರುವ ಶಾಸಕ ಬಸನಗೌಡ ಯತ್ನಾಳ್, ಕಾಂಗ್ರೆಸ್ ಮನೆ ಮಠ ಹಾಳು ಮಾಡುವ ಕೆಲಸ ಮಾಡುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ.
ದಸರಾ ಉದ್ಘಾಟನೆಗೆ ಲೇಖಕಿ ಬಾನು ಮುಷ್ತಾಕ್ ಆಯ್ಕೆ ವಿರೋಧಿಸಿ ಹೈಕೋರ್ಟ್ಗೆ 3 ಪ್ರತ್ಯೇಕ ಪಿಐಎಲ್ಗಳು ದಾಖಲಾಗಿವೆ. ಪಿಐಎಲ್ ತುರ್ತು ವಿಚಾರಣೆಗೆ ವಕೀಲರು ಮನವಿ ಮಾಡಿದ್ದಾರೆ. ಆದರೆ ಹೈಕೋರ್ಟ್ ತುರ್ತು ವಿಚಾರಣೆ ಅಗತ್ಯವಿಲ್ಲವೆಂದು ಹೇಳಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನಿಧನ ಹೊಂದಿದ್ದಾಗಿ ನಕಲಿ ಅಕೌಂಟ್ನಿಂದ ಸುಳ್ಳು ಪೋಸ್ಟ್ ಹಾಕಲಾಗಿದೆ. ಕನ್ನಡಿಗಾನಿತಾ ಎಂಬ ಅಕೌಂಟ್ನಿಂದ ಇನ್ಸ್ಟಾಗ್ರಾಂನಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲಾಗಿದೆ. ಪೋಸ್ಟ್ ಗಮನಕ್ಕೆ ಬಂದ ಬಳಿಕ ಸಿಸಿಬಿ ಸೈಬರ್ ಕ್ರೈಂ ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಡೋರ್ ಒಡೆಯೋದಿಲ್ಲ, ಲಾಕ್ ಮುರಿಯೋದಿಲ್ಲ. ಖತರ್ನಾಕ್ ಕಳ್ಳನ ಪ್ಲಾನ್ಗೆ ಮನೆ ಮಾಲೀಕರು ಹೈರಾಣಾಗಿದ್ದಾರೆ. ವಿಂಡೋ ಓಪನ್ ಮಾಡಿ ಲಾಕ್ ಸ್ಕ್ರೂ ಬಿಚ್ಚಿ ಸಲೀಸಾಗಿ ಚಿನ್ನಾಭರಣ ದೋಚುವ ಕಳ್ಳ ಸಿಲಿಕಾನ್ ಸಿಟಿಯಲ್ಲಿ ಆಕ್ಟಿವ್ ಆಗಿದ್ದಾನೆ. ಬೆಂಗಳೂರಿನ ಬಾಗಲಗುಂಟೆ ರಾಮಯ್ಯ ಬಡಾವಣೆಯಲ್ಲಿ ಕಳ್ಳ ಓಡಾಡಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿನಯ್ ರಾಜ್ಕುಮಾರ್ ಜೊತೆ ಸುತ್ತಾಡಿದ ಫೋಟೋವನ್ನ ಮೋಹಕತಾರೆ ರಮ್ಯಾ ಹಂಚಿಕೊಂಡಿದ್ರು. ಇಬ್ಬರಿಗೂ ಪುನೀತ್ ರಾಜ್ಕುಮಾರ್ ಪುತ್ರಿ ವಂದಿತಾ ಕೂಡ ಸಾಥ್ ನೀಡಿದ್ದಾರೆ. ಇಬ್ಬರ ಆಪ್ತತೆ ಬಗ್ಗೆ ನಾನಾ ರೀತಿಯ ಕಾಮೆಂಟ್ಗಳು ಬರ್ತಿದ್ದಂತೆ ರಮ್ಯಾ ಸ್ಪಷ್ಟನೆ ನೀಡಿದ್ದಾರೆ. ವಿನಯ್ ನನ್ನ ತಮ್ಮ ಇದ್ದಂತೆ ಅಂತ ಪದ್ಮಾವತಿ ಕ್ಲಾರಿಟಿ ಕೊಟ್ಟಿದ್ದಾರೆ.